ಜನಪದ ಕಲೆ, ಧಾರ್ಮಿಕ ಸಂಸ್ಕೃತಿ, ಪರಂಪರೆ ಉಳಿಸಿ ಬೆಳೆಸಿಕೊಂಡು ಹೋಗುತ್ತಿರುವ ಇಲ್ಲಿಯ ಯುವಕರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ಉದ್ಯಮಿ ಬಸಲಿಂಗಪ್ಪ ಬೂತೆ, ಬಿಜೆಪಿ ವಕ್ತಾರ ವೀರಣ್ಣ ಹುಬ್ಬಳ್ಳಿ, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಅರವಿಂದ ಗೌಡ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ವಕ್ತಾರ ವಕೀಲ್ ಆನಂದ್ ಉಳ್ಳಾಗಡ್ಡಿ, ಆದರ್ಶ ಅಧಿಕಾರಿ ಹೇಳಿದರು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ 1ನೇ ವಾರ್ಡ್ನಲ್ಲಿರುವ ರೇಣುಕಾದೇವಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ನಡೆದ ಜನಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಗದಗ ಜಿಲ್ಲೆಯ ಕೋತಬಾಳದ ಸೂರ್ಯೋದಯ ಜನಪದ ಕಲಾವಿದರಿಂದ ಜನಪದ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷ ಅಂಬರೀಶ್ ಹುಬ್ಬಳ್ಳಿ, ಮಾಜಿ ಸದಸ್ಯ ವಿಜಯಕುಮಾರ್ ಕರಂಡಿ, ಮುಖಂಡರಾದ ಬಸನಗೌಡ ಪಾಟೀಲ್, ದೊಡ್ಡಯ್ಯ ಗುರುವಿನ್, ಅಶೋಕ್ ಮಾಲಿ ಪಾಟೀಲ್, ಉಮಾಶಂಕರ್ ಹಿರೇಮಠ್, ವಿ.ಎಸ್. ಶಿವಪ್ಪನಮಠ, ಚಂದ್ರು ಮರದಡ್ಡಿ, ಪಾಷಾ ಸಾಬ್ ಕನಕಗಿರಿ, ರಮೇಶ್ ಬೇಲೇರಿ, ಚೆನ್ನಪ್ಪ ಕುಂಬಾರ್, ಮಲ್ಲಪ್ಪ ಸುರಕೋಡ್, ರಮೇಶ್ ಮುದೋಳ್ ಸೇರಿದಂತೆ ಮತ್ತಿತರರು ಇದ್ದರು. ಶಿಕ್ಷಕರಾದ ಶರಣಪ್ಪ ಕುಂಬಾರ್ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು. ಶಿಕ್ಷಕ ಶಿವ ಕುಂಬಾರ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ವರದಿ ವಿ.ಎಸ್. ಶಿವಪ್ಪನಮಠ, ಸಮಯ ಟಿವಿ ನ್ಯೂಸ್, ಯಲಬುರ್ಗಾ. ಮತ್ತು ಈ ಜಾತ್ರಾ ಮಹೋತ್ಸವವನ್ನು ಬಹಳ ಅದ್ದೂರಿಯಿಂದ ಮಾಡ್ತಾರೆ. ಈ ಓಣಿ ಕಂಡೇರ ಓಣಿ ಅಂದ್ರೆ ಇದೊಂದು ಹೆಸರಾಂತ ಓಣಿ. ಕಾಮನ್ ಮಾಡ್ತಾರೆ, ಅದು ಎಲ್ಲರೂ ನೋಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲಮ್ಮ ದೇವಿ ಕೆಲಸಕ್ಕೆ ಹೋಗುತ್ತಿದ್ದರ ಮೈಸೂರು ನಗರದ ಚಾಮುಂಡಿ ಬೆಟ್ಟ ವಿಜಯಪುರ